ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಬಂಧ ನೋಡ್ತಾ ಇದೀವಿ. ಇಲ್ಲಿ ಈ ಒಂದು ಪ್ರಬಂಧವನ್ನು ಬರೆಯುವ ಕಲ್ಕ ಇಲ್ಲಿ ಪೀಠಿಕೆ ವಿವರಣೆ ಉಪಸಂಹಾರ ಇದ್ರೆ ಸಾಕ ಪೂರ್ಣಾಂಕ ಬರುತ್ತಾ ಅಂದ್ರೆ ಬರೋದಿಲ್ಲ. ಅದ್ರ ಜೊತೆಗೆ ಏನಿರಬೇಕು, ಈ ವಿಷಯಕ್ಕೆ ತಕ್ಕಂತೆ ವಿಷಯ ಇರಬೇಕು, ಬರಿಬೇಕು. ಅದೇ ಸುಂದರ ಅಕ್ಷರದೊಂದಿಗೆ ಬರೆದಾಗ ಏನಾಗುತ್ತೆ, ಪೂರ್ಣಾಂಕ ಪಡ್ಲಿಕ್ಕೆ ಸಾಧ್ಯ. ರೈಟ್. ಅಂದ್ರೆ ಪೀಠಿಕೆ ಒಂದು ಪ್ರಾರಂಭ ಮಾಡ್ತಗೊಂಡ್ವಾ. ಓಕೆ. ಕ್ರಿಸ್ಮಸ್ ಹಬ್ಬವು ವಿಶ್ವದ ಲಕ್ಷಾಂತರ ಕ್ರೈಸ್ತರು ಭಕ್ತಿಯೊಂದಿಗೆ ಆಚರಿಸುವ ಪವಿತ್ರ ಹಬ್ಬವಾಗಿದೆ. ಇದನ್ನು ಪ್ರತಿ ವರ್ಷ ಡಿಸೆಂಬರ್ 25ರಂದು ಆಚರಿಸಲಾಗುತ್ತದೆ. ಪ್ರೀತಿ, ಸಂತೋಷ, ದಯೆ ಮತ್ತು ಮಾನವೀಯತೆಯನ್ನು ಸಾರುವ ಹಬ್ಬವಾಗಿದೆ ಅಂತಕ್ಕಂಥದ್ದಲ್ಲಿ ನಾವಿಲ್ಲಿ ಪೀಠಿಕೆಯಲ್ಲಿ ನೋಡ್ಬೋದು. ಹಾಗಾದ್ರೆ ಈ ಎಲ್ಲಾ ವಿವರಣೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ನೀವು ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿವರಣೆ ನೋಡ್ತಾ ಹೋಗುವ. ವಿವರಣೆ ನೋಡ್ತಾ ಹೋಗಿ. ಕ್ರಿಸ್ತನು ಜಗತ್ತಿಗೆ ಶಾಂತಿ, ಸಹಾನುಭೂತಿ ಮತ್ತು ಮಾನವ ಸೇವೆಯ ಮಾರ್ಗವನ್ನು ತೋರಿಸಿದ ಯುಗ ಪುರುಷ. ಕ್ರಿಸ್ಮಸ್ ಹಬ್ಬದ ವೇಳೆ ಮನೆಯನ್ನು ಅಲಂಕರಿಸುವರು. ಚರ್ಚ್ನಲ್ಲಿ ಪೂಜೆ, ಪ್ರಾರ್ಥನೆ, ಉಡುಗೊರೆ ವಿನಿಮಯ ಮಾಡಿಕೊಳ್ಳುವರು. ಇದು ಮಾನವರಲ್ಲಿ ಪ್ರೀತಿ, ಶಾಂತಿ ಮತ್ತು ಸಮಾನತೆಯ ಭಾವನೆಯನ್ನು ಬೆಳೆಸುವ ವಿಶ್ವ ಮಾನವೀಯ ಹಬ್ಬವಾಗಿದೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಓಕೆ, ರೈಟ್. ಅಂತ ನಿಮಗೆ ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗಿದ್ದೀನಿ. ಇಲ್ಲಾಂದ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಸಾಧ್ಯ. ಹಾಗೇನೆ ನೀವು ಕೂಡ ಪಾಯಿಂಟ್ಸ್ ಬರೆದಾಗ ಈಸಿಯಾಗಿ ಮಾರ್ಕ್ಸ್ ಪಡ್ಲಿಕ್ಕೆ ಸಾಧ್ಯ. ರೈಟ್. ಮೊದಲನೇ ಪಾಯಿಂಟ್ ನೋಡಿ, ಏಸು ಕ್ರಿಸ್ತನ ಜನ್ಮದಿನ. ಕ್ರಿಸ್ಮಸ್ ಅನ್ನು ಏಸು ಕ್ರಿಸ್ತನ ಜನ್ಮದಿನವೆಂದು ಆಚರಿಸಲಾಗುತ್ತದೆ. ಬೆತ್ಲೆಹೇಮ್ ಅವರ ಜನ್ಮ ಸ್ಥಳವಾಗಿದೆ ಅಂತ ನೋಡ್ಬೋದು. 7ನೇ ಪಾಯಿಂಟ್, ಮನೆ ಮತ್ತು ಚರ್ಚ್ಗಳ ಅಲಂಕಾರ. ಕ್ರಿಸ್ಮಸ್ ಟ್ರೀ, ನಕ್ಷತ್ರಗಳು, ವಿವಿಧ ಬಣ್ಣಗಳ ಲೈಟ್ಗಳು, ಚರ್ಚ್ಗಳಲ್ಲಿ ಪ್ರಾರ್ಥನೆ ಮತ್ತು ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತವೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆ. ನಂತರ 3ನೇ ಪಾಯಿಂಟ್, ಕುಟುಂಬದ ಒಗ್ಗಟ್ಟು. ಈ ದಿನ ಕುಟುಂಬದವರು ಒಂದು ಜಾಗದಲ್ಲಿ ಸೇರಿ ಜೀವನದ ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ. ಇದು ಪ್ರೀತಿ, ಬಾಂಧವ್ಯ ಮತ್ತು ಒಗ್ಗಟ್ಟು ಬಲಪಡಿಸುವ ದಿನವಾಗಿದೆ ಅಂತಕ್ಕಂಥದ್ದು ನೋಡ್ಬೋದು. ರೈಟ್. ಅದಾದ ನಂತರ ಇಲ್ಲಿ 4ನೇ ಪಾಯಿಂಟ್ ನೋಡಿ ಮಕ್ಕಳೇ, ಉಡುಗೊರೆಯ ವಿನಿಮಯ ಅಂತಕ್ಕಂಥದ್ದು. ಸಾಂತಾ ಕ್ಲಾಸ್ ಮುಖಾಂತರ ಮಕ್ಕಳಿಗೆ ಉಡುಗೊರೆ ನೀಡುವ ಸಂಪ್ರದಾಯ ಹಬ್ಬದ ಆಕರ್ಷಣೆಯಾಗಿದೆ ಅಂತಕ್ಕಂಥದ್ದು ನೋಡಬಹುದು. ಓಕೆ. ನಂತರ ಇಲ್ಲಿ 5ನೇ ಪಾಯಿಂಟ್ ನೋಡ್ತಾ ಹೋಗೋಣ. ಏನ್ ಕೊಟ್ಟಿದ್ರೆ 5ನೇ ಪಾಯಿಂಟ್ ಅಂದ್ರೆ ಇಲ್ಲಿ ಸಾಮಾಜಿಕ ಸೇವೆ ಅಂತಕ್ಕಂಥದ್ದು. ಅನೇಕರು ಈ ದಿನ ಬಡವರಿಗೆ ಸಹಾಯ ಮಾಡುವ ಮೂಲಕ ಪ್ರೀತಿ ಮತ್ತು ಹಂಚಿಕೆ ಎಂಬ ಸಂದೇಶವನ್ನು ಪಾಲಿಸುತ್ತಾರೆ ಅಂತಕ್ಕಂಥದ್ದು ನಾವು ನೋಡ್ಬೋದು. ರೈಟ್. ಅಂದ್ರೆ ಉಪಸಂಹಾರ. ಕ್ರಿಸ್ಮಸ್ ಹಬ್ಬವು ಕೇವಲ ಒಂದು ಆಚರಣೆಯಲ್ಲ, ಅದು ಮಾನವ ಹೃದಯಕ್ಕೆ ಬೆಳಕು ತರಿಸುವ ಮೌಲ್ಯಗಳ ಹಬ್ಬ. ಏಸು ಕ್ರಿಸ್ತನು ಹೇಳಿದ ಪ್ರೀತಿ, ಶಾಂತಿ, ಕ್ಷಮೆ, ಸಹಾನುಭೂತಿ ಮೌಲ್ಯಗಳನ್ನು ನೆನಪಿಸುವ ಹಬ್ಬವಾಗಿದೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ರೈಟ್. ಹಾಗಾದ್ರೆ ಈ ಎಲ್ಲಾ ವಿವರಣೆ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ನೀವು ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.